ನಮಸ್ಕಾರ. ಹೋಪ್ ಎಲ್ಲರೂ ಖುಷಿಯಾಗಿ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾನಿವತ್ತು ನಮ್ಮ ಮನೇಲಿ ಮಿನಿಮಮ್ 2 hours ಬಚ್ಚಿಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಂದರೆ ಸುಮ್ಮನೆ ಬಚ್ಚಿಟ್ಕೊಂಡ್ರೆ ಅಫ್ಕೋರ್ಸ್ ಹುಡುಕ್ತಾರೆ. ಸೊ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ನಾನು ಅಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆಮೇಲೆ ಬಂದು ಬಚ್ಚಿಟ್ಕೊಳ್ಳೋಣ. ನೋಡೋಣ ಸಿಗಾಕೊಳ್ತೀನ ಇಲ್ವಾ ಅಂತ. ಆಮೇಲೆ ಪೂಜೆ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಇವಾಗ? ಸುಮ್ಮನೆ ಎಷ್ಟೊಂದು ದಿವಸ ಆಯ್ತಲ್ಲ, ಅದಕ್ಕೆ ಕರೋದು. ಸುಮ್ಮನೆ 1-2 hour ಹೋಗಿ ಬಂದ್ಬಿಡ್ತೀನಿ ಅಷ್ಟೇ, ಜಾಸ್ತಿ ಹೋಗ್ತೀನಿ. ಬೇಗ ಬಂದ್ಬಿಡು, ಮಳೆ ಬರೋ ಮುಂಚೆ. ಗೈಸ್, ನಾನು ರೆಡಿ ಆಯಿತು, ಈಗ ಹೊರಡಬೇಕು. ಬಟ್ ನನ್ನ ಮೇಜರ್ ಟಾಸ್ಕ್ ಏನು ಅಂತಂದರೆ, ಎಲ್ಲರೂ ಹಾಲಲ್ಲೇ ಕೂತಿದ್ದಾರೆ. ನಮ್ಮಮ್ಮ, ನನ್ನ ಮಕ್ಕಳು ಎಲ್ಲರೂ ಹಾಲಲ್ಲೇ ಕೂತಿದ್ದಾರೆ. ಸೊ ನಂಗೆ ರಿಟರ್ನ್ ಬರೋದಕ್ಕೆ ಪಕ್ಕಾ ಕಷ್ಟ ಆಗುತ್ತೆ. ಫಸ್ಟು ಹೊರಟು ಬಿಡ್ತೀನಿ ಹೊರಗಡೆಗೆ, ಆಮೇಲೆ ನೋಡೋಣ. ಅಮ್ಮ ಬಾಯ್ 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 ಬಾಯ್. ಹುಷಾರು, ಮಳೆ ಬರುತ್ತೆ. ಬೇಗ ಬಾಯ್. ಬೇಗ ಬಂದ್ಬಿಡು, ಮಳೆ ಬರುತ್ತೆ. ಬಾಯ್. ಕಡೆ ಬಂದು ಬಾಯ್ ಮಾಡ್ತೀಯಾ? ಓಕೆ ಬಾಯ್. ಹೋಗ್ರಿ ಒಳಗಡೆ ಮನೆಗೆ. ಬಾಯ್. ಲಾಕ್ ಮಾಡ್ಕೊ, ಹುಷಾರು. ಬಾಯ್. ಗೈಸ್, ಏನು ಅಂದರೆ ಈಗ ಫಸ್ಟು ನಾನು ನನ್ನ ಬ್ಯಾಗ್ ಬಚ್ಚಿಡಬೇಕು. ಬಿಕಾಸ್ ನನ್ನ ಬ್ಯಾಗ್ ಹಾಕ್ಕೊಂಡು ಒಳಗಡೆ ಹೋಗಿ ಸರ್ಕಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲಿ ಬ್ಯಾಗ್ ಬಚ್ಚಿಡೋದಂತ ಯೋಚನೆ ಮಾಡ್ತೀನಿ. ಯಾರಾದರೂ ಈಚೆ ಬಂದರೂ ಬ್ಯಾಗ್ ಕಾಣಿಸ್ಬಾರ್ದು. ಇಮಿಡಿಯೇಟಾಗಿ ಮೇಲೆ ಹೋಗೋದು ಪಕ್ಕಾ ಬ್ಯಾಡ್ ಇದೆಯಾ. ಯಾಕಂದರೆ ನಾನು ಬರಬೇಕಾದ್ರೆ ಎಲ್ಲರೂ ಹಾಲ್ನಲ್ಲೇ ಇದ್ದರು. ನಾನು ಆಗಲಿಂದ ಇಲ್ಲಿ ಮೆಟ್ಲು ಕೆಳಗಡೆ ಕೂತಿದ್ದೀನಿ ಆಯಿತಾ. ನಮ್ಮ ಕೆಳಗಡೆ ಮನೆಯವ್ರು ಬಂದರು. ಶಿವಜ್ಲೆ ಯಾಕೆ ಇವ್ರು ಇಲ್ಲಿ ಕೂತಿದ್ದಾರೆ ಅಂತ ಹಂಗೆ ಗುರಾಯಿಸ್ಕೊಂಡು ಹೋದ್ರು. ಪಾಪ ಅವರು ಕೇಳೋದಕ್ಕೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. ಮಿಸ್ಕಮ್ಯುನಿಕೇಷನ್. ನಾನೀಗ ಮೇಲೆ ಹೋಗ್ಬೇಕು. ನಮ್ಮಮ್ಮ ಕಿಚನಲ್ಲೇ ಇದ್ದಾರೆ. ನಮ್ಮಮ್ಮ ಎಲ್ಲೂ ಹೋಗ್ತಾನೆ ಇಲ್ಲ. ಗೈಸ್, ನನ್ನ ರೂಮಿಗೆ ಬಂದಿದ್ದೀನಿ. ನನ್ನ ರೂಮಿಗೆ ಯಾರೂ ಬರೋಲ್ಲ. ಬಂದರೆ ನನ್ನ ಮಗಳು ಬರಬೇಕಷ್ಟೆ. ಸೊ ಇಲ್ಲೇನು ರಿಸ್ಕ್ ಇಲ್ಲ. ನಾನು ಮಾತಾಡೋದು ಕೇಳಿಸ್ತು ಅನಿಸುತ್ತೆ, ಅಥವಾ ನಾನು ಬಂದಿದ್ದು ಸೆನ್ಸ್ ಆಯಿತೋ ಏನೋ ಗೊತ್ತಿಲ್ಲ. ನನ್ನ ಮಗಳು ಯಾರೋ ಬಂದರು.
ನಾನು ಜೋರಾಗೂ ಮಾತಾಡೋಕ್ಕಾಗಲ್ಲ. ಸದ್ಯಕ್ಕೆ ಯಾರಿಲ್ಲ ಅನಿಸುತ್ತೆ. ನನ್ನ ರೂಮಲ್ಲಿರೋದು ರಿಸ್ಕ್ ಅಲ್ಲ ಅಂದ್ಕೊಂಡೆ, ಬಟ್ ಏನಂದರೆ ಡೋರ್ ಓಪನ್ ಆಗಿದೆ ರೂಮ್ದು. ಸೊ ಓಡಾಡಿದ್ರೆ ಮಾತಾಡೋಕ್ಕಾಗಲ್ಲ, ಕಾಣಿಸಲ್ಲ, ಬಟ್ ಮಾತಾಡೋಕ್ಕಾಗಲ್ಲ. ನಾನು ನನ್ನ ಬಾಲ್ಕನಿಲಿ ಕೂತ್ಕೋಬೋದು, ಬಟ್ ಬಾಲ್ಕನಿಗೆ ಯಾರೂ ಬರೋದಾಗ 2 ಅವರ್ ಆರಾಮಾಗಿ ಕೂತ್ಕೊಬೋದು ನಾನು. ಸೊ ಬೇಡ, ನಾವು ಮಮ್ಮಿ ರೂಮ್ಗೆ ಶಿಫ್ಟ್ ಆಗೋಣ ಈಗ. ಪ್ಲೇಸ್ ಬೇರೆ ಇಲ್ಲಿ ಸಿಕ್ಕಾಪಟ್ಟೆ ಕಂಜೆಸ್ಟೆಡ್ ಆಗಿದೆ, ಕೂತ್ಕೊಳ್ಳೋಕ್ಕೆ ಆಗ್ತದೆ ನನಗೆ. ನಮ್ಮ ಮನೇಲಿ ದೊಡ್ಡ ರಿಸ್ಕ್ ಅಂದರೆ ಮಕ್ಕಳಿದ್ದಾರೆ ಆಯಿತಾ. ಮಕ್ಕಳಿರೋದೇ ಒಂದು ಪ್ರಾಬ್ಲಮ್. ಇಡೀ ಮನೆ ಓಡಾಡ್ತಿರ್ತಾರೆ ಇಬ್ಬರು. ನಮ್ಮಮ್ಮ ಬೇರೆ ಕಸ ಬಿಡ್ಸಕ್ಕೆ ಬಂದುಬಿಟ್ರು ನಮ್ಮ ರೂಮ್ಗೆ. ಪಕ್ಕ ಸಿಕ್ಕಾಕೊಂಡೆ ಅಂದ್ಕೊಂಡೆ. ಥ್ಯಾಂಕ್ ಗಾಡ್ ನಮ್ಮಮ್ಮ ಬಾಲ್ಕನಿಗೆ ಹೋದರು. ಹೊರಗಡೆ ಗ್ರೇಟ್ ಎಸ್ಕೇಪ್. ಇಲ್ಲಿ ಹೊರಗಡೆ ಅಂತೂ ಯಾರೂ ಇಲ್ಲ ಅಂತ ಕನ್ಫರ್ಮ್ ಆಯಿತು. ಈ ಕನ್ನಡಿ ನಾನೇ ನೋಡ್ಬಿಟ್ಟು ಭಯ ಆಗೋಯ್ತು. ನಮ್ಮ ಮಮ್ಮಿ ಫುಲ್ ಟೆರೇಸ್ಗೆ ಹೋದರೆ ನಾನು ಆ ರೂಮ್ಗೆ ಹೋಗಿ ಬಚ್ಚಿಟ್ಕೋಬೋದು, ಬಟ್ ಹೋಗಿದ್ದಾರೆ ಇವಾಗ ಗೊತ್ತಾಗ್ತಾ ಇಲ್ಲ. ಡೋರ್ ಓಪನ್ ಕ್ಲೋಸ್ ಆಗ್ತಾನೇ ಇದೆ. ನಮ್ಮಮ್ಮ ಬಂದ್ಬಿಟ್ರು. ನೋಡಿದ್ರು ಇಲ್ವೋ ಗೊತ್ತಿಲ್ಲ. ಕೆಳಗಡೆ ಬಗ್ ನೋಡಿದ್ರು, ಬಟ್ ನನ್ನನ್ನು ನೋಡಲಿಲ್ಲ ಅನ್ಸುತ್ತೆ. ಓಡ್ ಬಂದ್ಬಿಟ್ಟೆ. ಅಲ್ಲಿರೋಕ್ಕಾಗಲ್ಲ. ಅಮ್ಮ ಟೆರೇಸ್ ಮೇಲಿದ್ದಾರೆ. ಅಮ್ಮ ಪಕ್ಕ ಟೆರೇಸ್ ಮೇಲಿದ್ದಾರೆ. ಅಮ್ಮ ಟೆರೇಸ್ ಮೇಲಿದ್ದಾರೆ ಅಂತ ಅಂದ್ಕೊಂಡೆ. ಪಕ್ಕ ಟೆರೇಸಿಂದಲೇ ವಾಯ್ಸ್ ಬಂತು, ಬಟ್ ಇಲ್ಲ ರೂಮಲ್ಲಿದ್ದಾರೆ. ರೂಮ್ಗೆ ಹೋಗ್ಬಿಡೋಣ ಅಂದ್ಕೊಂಡೆ. ಚೆನ್ನಾಗಿರ್ತಿತ್ತು ರೂಮ್ಗೆ ಹೋಗಿದ್ರೆ. ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು 1 o'clockಗೆ, ಈಗ 1:40 ಆಗಿದೆ. ನಾನು 40 ಮಿನಿಟ್ಸ್ ಬರೀ 2 ರೂಮಲ್ಲಿ ಸುತ್ತಾಡ್ತಾ ಇದ್ದೀನಿ. ಸೊ ಈಗ ಕೆಳಗಡೆ ರೂಮ್ಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನೇಲಿ ವಟ ಅಂತಾನೆ ಇರ್ತಾರೆ, ಸೈಲೆಂಟೇ ಆಗಲ್ಲ. ಕೆಳಗಡೆ ರೂಮಿಗೆ ಬಂದೆ. ನನ್ನ ಮಗಳಿದ್ಲು ಗೈಸ್. ಕೆಳಗಡೆ ರೂಮಿಗೆ ಬಂದಿದ್ದೀನಿ. ಕಿಚನ್ಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಕಿಚನ್ಗೆ ಹೋದರೆ ಹಾಲಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ಸೊ ಕಿಚನ್ಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಕೆಳಗಡೆ ರೂಮಿಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಇದೆ. ಲೈಟ್ ಆನ್ ಆಗಿದೆ, ನಮ್ಮ ಆಫ್ ಮಾಡೋಕ್ಕೆ ಬರ್ತಾರೆ. ಲೈಟ್ ಆನ್ ಆಗಿದ್ರೆ ಪಕ್ಕ ನಮ್ಮಮ್ಮ ಆಫ್ ಮಾಡೋಕ್ಕೆ ಅಂತ ಬರ್ತಾರೆ. ಅದಕ್ಕೆ ಲೈಟ್ ಆಫ್ ಮಾಡಿಬಿಟ್ಟೆ. ನನ್ನ ಮಗಳು ನಿಮ್ಮ ರೂಮಲ್ಲಿ ಮಲ್ಕೊಳ್ತೀನಿ ಅಂದರೆ ನಮ್ಮಮ್ಮ ಬೇಡ, ನಿಮ್ಮ ರೂಮಲ್ಲಿ ಮಲ್ಕೋಗು ಅಂತೆ. ಯಾಕಂದರೆ ನಮ್ಮ ರೂಮ್ ಗಲೀಜು ಮಾಡಿದ್ರೆ ಮಾಡ್ಕೊಳ್ಳಿ, ಅವ್ರ ರೂಮ್ ಮಾತ್ರ ಫುಲ್ ಕ್ಲೀನಾಗಿರಬೇಕು ಅಂತ ನಮ್ಮಮ್ಮನ ಥಿಯರಿ.
ಗ್ಯಾರಂಟಿ ಸಿಗಾಕೊಂಡೆ ಅಂದ್ಕೊಂಡೆ, ಯಾಕಂದರೆ ಫುಲ್ ಸೌಂಡೆಲ್ಲ ಬರ್ತಾ ಇತ್ತು. ಬಟ್ ಗಾಡ್ ಸೇಕ್ ಅದು ಸೌಂಡ್ ಹೊರಗಡೆ ಹೋಗಿಲ್ಲ, ಯಾಕಂದರೆ ಡೋರ್ ಕ್ಲೋಸ್ ಆಗಿತ್ತು. ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದೆ ನಾನು, ಹಾಗಾಗಿ ಹೊರಗಡೆ ಸೌಂಡೇನು ಹೋಗಿಲ್ಲ. ಆಲ್ರೆಡಿ ಟೈಮ್ ಈಗ 2:15 ಆಗಿದೆ. ನಾನು ಹೊರಟಿದ್ದು 1 o'clock. ಸೊ 1 hour 15 minutes ಆಗಿದೆ. ಇನ್ನೊಂದು 40-45 minutes ಟೈಮ್ ಸ್ಪೆಂಡ್ ಮಾಡಬೇಕು. ಕೆಳಗಿಂದ ಮೇಲಿಂದ ಮೇಲಿಂದ ಕೆಳಗಡೆ ಕೂಡ ಆಯ್ಸಿರ್ತೀನಿ ಅಷ್ಟೇ. ನಮ್ಮಮ್ಮ ಅವಾಗಿಂದ ಬೈತಾನೆ ಇರ್ತಾರೆ ಯಾವಾಗಲೂ. ನಾನಿದ್ರೂ ಬೈತಿರ್ತಾರೆ, ಅಲ್ಲ ನಾನಿದ್ರೆ ನನಗೆ ಬೈತಿರ್ತಾರೆ, ನಾನಿಲ್ಲ ಅಂದರೆ ಬೇರೆಯವ್ರಿಗೆ ಬೈತಿರ್ತಾರೆ, ಅಷ್ಟೇ ಡಿಫ್ರೆನ್ಸು. ಇಷ್ಟೇ ಹೋಗೋದು ರಿಸ್ಕು, ಯಾಕಂದರೆ ಯಾರಾದರೂ ಈಚೆಯಿಂದ ಗೇಟ್ ಹಾಕ್ಬಿಟ್ರೆ ಮುಗೀತು, ಖತಮ್ ಗಯ. ನಾನು ಅಲ್ಲೇ ಪರ್ಮನೆಂಟಾಗಿ ಫೋನ್ ಮಾಡಬೇಕಾಗುತ್ತೆ, ಅಮ್ಮ ಬಂದು ಗೇಟ್ ತೆಗೀರಿ, ನಾನು ಇಲ್ಲೇ ಇದ್ದೀನಿ ಅಂತ. ಇಲ್ಲ ಅನ್ಸುತ್ತೆ ಗೈಸ್, ನಾನು ಓಡೋಗ್ಬಿಡ್ಲ ಈಗ. ಓಡೋದ್ರೆ ಪಕ್ಕ ಸಿಗಾಕೋದು, ಯಾರೂ ಇಲ್ಲ. ಫೈನಲಿ ಬೆಳಗ್ಗೆ ಬಂತು ಜೀವಕ್ಕೆ. ಲಿಟ್ರಲಿ ಅರ್ಧ ಗಂಟೆ ಕೂತಿದ್ದೀನಿ ಒಳಗಡೆ. ನಮ್ಮಮ್ಮ ರೂಮಲ್ಲಿದ್ದಾರೆ, ಸೊ ನಾನೀಗ ನನ್ನ ರೂಮ್ಗೆ ಹೋಗ್ತೀನಿ. ಯಾರೂ ಬರಲ್ಲ, ಸೊ ನಾನು ಎಷ್ಟೊತ್ತು ಬೇಕಾದರೂ ಕುತ್ಕೊಬೋದು. ಬಟ್ ಆಲ್ಮೋಸ್ಟ್ ಟೈಮ್ ಆಯಿತು, 2 hours ಆಯಿತು. ಯಾಕಂದರೆ ನಾನು ಲಿಟ್ರಲಿ ಮೇಲ್ಗಡೆ ಅರ್ಧ ಮುಕ್ಕಾಲು ಗಂಟೆ ಇದ್ದೆ. ಅಲ್ಲೇ ಒಂದು ಸ್ವಲ್ಪ ವೀಡಿಯೋನ ಎಡಿಟ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಇಲ್ಲಿ ಗಾಳಿ ಸೌಂಡ್ ಬರ್ತಾಯಿದೆ. ನಿಮ್ಗೆ ನನ್ನ ನಾಯ್ಸ್ ನನ್ನ ನಾಯ್ಸ್ ನೋಡಿ, ಇಷ್ಟು ಮರ ಇದ್ದಾಗ ಗಾಳಿ ಬರಲಿಲ್ಲ, ಇಷ್ಟು ಗಾಳಿ ಬಂದಾಗ ನಾಯ್ಸ್ ಬರಲಿಲ್ಲ, ಇಷ್ಟು ನಾಯ್ಸ್ ಬಂದಾಗ ನನ್ನ ವಾಯ್ಸ್ ನಿಮಗೆ ಕೇಳಿಸುತ್ತಾ? ಎಷ್ಟು ಭಯ ಆಯ್ತು ಗೊತ್ತಾ ನನಗೆ. ಏನಾನ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು, ಹಿಂಗೆ ಎದುರಿಸ್ತಾ ಇದೆಯಲ್ಲ ನೀನು. ಫ್ರೆಂಡ್ ಮನೆ ಹೋಗ್ತಿರೋದು ಅಷ್ಟೊತ್ತಿಂದ ಇದೆಯಾ? ನಾನು ಇನ್ನೊಂದು ಸೆಕೆಂಡ್ ಎದ್ಕೊಂಡು ಢಗ್ ಅಂತ ಇದೆ ನೋಡು. ಹೋಗು ಸರ್ತಿ ನೀನು. ಅಲ್ಲ ಕೆಳಗಡೆ ಬಾಗ್ಲು ನಾನು 2 ಅವರಿಂದ ಇಡೀ ಮನೆ ಓಡಾಡ್ತಾ ಇದ್ದೀನಿ. ಹೆಂಗ್ ಓಡಾಡ್ತಾ ಇದೀಯಾ? ಕಾಲಲ್ಲಿ ಕಾಲು ನಡಿಗೆಯಲ್ಲಿ. ಅಯ್ಯಪ್ಪ ಸರ್ ಹಿಂಗಾಯ್ತಾ ಇಷ್ಟೇ ಮಿಂಚಿಗೆ ಸರ್ಪ್ರೈಸ್ ಕೊಡ್ತೀನಿ. ವ್ಲಾಗ್ ಮಾಡ್ತಾ ಇದ್ದೀನಿ, ಅದಕ್ಕೆ. ಮಗಳೇ ಸರ್ಪ್ರೈಸ್. ನಿಮ್ಮಮ್ಮ ನಿಮ್ಮ ಬಾಲ್ಕನಿಲಿ ಕೂತವಳೆ. ಒಂದು ಸೆಕೆಂಡ್ ಎಷ್ಟು ಹೆಂಗಿತ್ತು ಸರ್ಪ್ರೈಸ್ ವ್ಲಾಗ್ ಮಾಡ್ತಾ ಇದೆ ನನಗೆ. ಇಡೀ ಮನೆ ಓಡಾಡಿದ್ದೀನಿ ಗೊತ್ತಾ ನಾನು ಅವಾಗಲಿಂದನೂ, 2 hours ಇಂದನೂ. ನೀವು ಯಾರು ಒಬ್ರು ಯಾರು
ಕಳ್ಳ ಬಂದು ಹಿಂಗೆ ಓಡಾಡ್ತಿದ್ರೆ ಏನು ಮಾಡ್ತೀರಾ? ಹೌ ವಾಸ್ ಮೈ ಸರ್ಪ್ರೈಸ್ ಡಾರ್ಲಿಂಗ್? Oh my god, ಬಿಲ್ 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 shock. ಹೆಂಗಿತ್ತು ನನ್ನ ಸರ್ಪ್ರೈಸ್? Shocking. ಎಲ್ಲೆಲ್ಲಿ ಓಡಾಡಿದ್ದೀನಿ ಗೊತ್ತಾ ನಾನು? ಎಲ್ಲಿ? ಫಸ್ಟ್ ನಾನು ರೂಮಿಗೆ ಬಂದೆ. ಅವಾಗ ನೀನು ಬಂದೆ. ಆ್ಯಕ್ಚುಲಿ ನಾನು ರೂಮಿಗೆ ಬಂದಾಗ ನೀನು ಯಾರೋ ಬಂದರು ಅನ್ಕೊಂಬಂದಿಯಲ್ಲ. ನೀವಾ? ಆಯಿತಾ, ರೂಮಿಗೆ ಬಂದೆ. ಆಮೇಲೆ ನೀನು ಈ ರೂಮಿಗೆ ಬರ್ತೀಯ ಅಂತ ನಾನು ಅಮ್ಮನ ರೂಮ್ಗೆ ಹೋದೆ. ಆಮೇಲೆ ಕೆಳಗಡೆ ಹೋದೆ, ಆಮೇಲೆ ಮೇಲೆ ಹೋದೆ. ಇಡೀ ಮನೆ ಓಡಾಡಿದ್ದೀನಿ. ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ. Subscribe for my mummy. ಕನ್ನಡದಲ್ಲಿ ಹೇಳು, ಪರವಾಗಿಲ್ಲ. ನೀನು ಇಂಗ್ಲೀಷ್ ಸ್ಕೂಲ್ಗೆ ಹೋಗ್ತೀಯ ಅಂತ ಎಲ್ಲರಿಗೂ ಗೊತ್ತು. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಮ್ಮಂಗೆ, ನಮ್ಮ ಮಮ್ಮಿ ಚಾನಲ್ಗೆ. 2 hours ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು 5 minutes ಇತ್ತು ಅಷ್ಟೇ, ಮ್ಯಾಕ್ಸಿಮಮ್ 2 hours. ಬಟ್ ಏನು ಗೊತ್ತಾ, ನಾನು ಬಾಲ್ಕನಿಗೆ ಯಾರೂ ಬರಲ್ಲ ಅಂದ್ಕೊಂಡೆ. ಸರ್ಪ್ರೈಸಿಂಗ್ಲಿ ಅಲ್ಲೇ ನಾನು ಸಿಗಾಕೊಂಡಿದ್ದು. ಇಟ್ಸ್ ಓಕೆ, ಹೆಂಗೂ ನಾನು 2 hours ಕಂಪ್ಲೀಟ್ ಮಾಡಿದೆ, ಸೊ ನೋ ಪ್ರಾಬ್ಲಮ್. ಹೋಪ್ ನಿಮಗೆ ಮೊಬೈಲ್ ಮ್ಯೂಟ್ ಮಾಡು. ಹೋಪ್ ಅವಾಗಲಿಂದ ಅಂತೂ ವಟ ಅಂತಿದ್ರೆ ಈಗಲಾದ್ರೂ ಮ್ಯೂಟ್ ಮಾಡು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಜ 2 hours ಯಪ್ಪ, ನನಗೆ ನೀರು ಬೇಕಿತ್ತು ಆ್ಯಂಡ್ ವಾಶ್ರೂಮ್ಗೆ ಹೋಗ್ಬೇಕಿತ್ತು. ಎನಿವೇಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ಥರ ಸಾಕಷ್ಟು ಚಾಲೆಂಜಸ್ ನಾನು ಮುಂದೆ ಮಾಡ್ತೀನಿ. ನೋಡಬೇಕು ಅಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸ್ ನಿಮ್ಮದೇ ಕಮೆಂಟ್ ಮಾಡಿ. ಆರೋಗ್ಯ ಕಾಪಾಡ್ಕೊಳ್ಳಿ, ಯಾಕಂದರೆ ಆರೋಗ್ಯ ಸಿಕ್ಕಾಪಟ್ಟೆ ಮುಖ್ಯ. ಜೈ ಆಂಜನೇಯ.